ಎಲ್ಲರಿಗೂ ನಮಸ್ಕಾರ. ನನ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಇದು ತಿರುಪತಿಯ ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಪಾರ್ಟ್ 1 ಯಾರ್ಯಾರು ನೋಡಿಲ್ಲ ಹೋಗ್ಬಿಟ್ಟು ಒಂದ್ಸಲಿ ಚಾನಲ್ ಇದೆ ನೋಡ್ಕೊ ಬನ್ನಿ. ಪಾರ್ಟ್ 1 ವಿಡಿಯೋದಲ್ಲಿ ನೋಡಿದ್ರೆ ಸ್ವಲ್ಪ ಜನ ಬರೋವರೆಗೂ ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಕೊನೆಗೂ ಒಂದು 30-40 ಜನ ಬಂದರು. ಆನಂತರ ಎಲ್ಲರನ್ನೂ ಒಂದೇ ಅಂತ ಕೂರಿಸ್ಬಿಟ್ಟು ಅವರು ಇನ್ಸ್ಟ್ರಕ್ಷನ್ ಕೊಡ್ತವ್ರೆ. ಅಂದರೆ ಯಾವ ಥರ ಅಂದರೆ ಮುಂದೆ ಕಾಡು ಪ್ರಾಣಿಗಳು ಏನೇನು ಇರ್ತವೆ ಅಟ್ಯಾಕ್ ಮಾಡ್ತವೆ ಎಲ್ಲರೂ ಒಟ್ಟಿಗೆ ಹೋಗಿ ಅಂತ ಹೇಳ್ಬಿಟ್ಟು ಅವರು ಪೊಲೀಸರು ಇನ್ಸ್ಟ್ರಕ್ಷನ್ ಕೊಡ್ತಾವ್ರೆ. ಅದ್ರ ಜೊತೆಗೆ ಎಲ್ಲರಿಗೂ ಒಂದು ದೊಣ್ಣೆ ಕೊಟ್ಟರು. ಯಾಕೆಂದರೆ ಏನಾರ ಕಾಡು ಪ್ರಾಣಿಗಳು ಅಟ್ಯಾಕ್ ಮಾಡಿದರೆ ಅದನ್ನು ದೊಣ್ಣೆಯಲ್ಲಿ ಎದುರಿಸ್ಲಿ ಅಂತ. ನಾವು ಅದನ್ನು ಇಸ್ಕೊಂಡ್ಬಿಟ್ಟು ಮುಂದೆ ಹೋಗ್ತೀವಿ. ನೋಡಿ ವಿಡಿಯೋದಲ್ಲಿ ತೋರಿಸ್ತೀನಿ. సెక్యూరిటీ వాళ్ళు సహకరించండి. ఏదైనా ఉంటే వాళ్ళకి చెప్పండి. అర్థమైందా? ఈ కథలో లాస్ట్ వరకు తీసుకెళ్ళాలి. మధ్యలో ఏడంటే ఆడ వేసేయకుండా పైన వెళ్ళిన తర్వాత వాళ్ళు తీసుకుంటారు. ఆ డ్రమ్ ఉంటుంది, పక్కన వేసి పెట్టాలి. అర్థమైందా? అందరూ గ్రూప్గా వెళ్ళాలి. పైకి వెళ్ళేంత వరకు గోవిందా గోవిందా. ಅಯ್ಯೋ ಬ್ಯಾಡ ಹಿಡ್ಕೊಳ್ಳಿ. ನಾವು ಹೋಗೋದೇ ಕಷ್ಟ. ನಾವು ಹೋಗೋದೇ ಕಷ್ಟ. ವಿಡಿಯೋ ಮಾಡ್ತಾನೆ. ಗೋವಿಂದ ಗೋವಿಂದ ಸಂಗೀತ ಡೈಲಾಗ್ ಐತೆ ಹೇಳು. ಇಲ್ಲಿಂದ ಹತ್ತದ್ರಿ ಬೆಟ್ಟವ. ಎಷ್ಟು ಮೆಟ್ಲಿದಾವೆ ಅಂತ ಗೊತ್ತಿಲ್ಲ ಸರಿಯಾಗಿ. ಸುಮಾರು ಜನ ಅಂದರೆ ಎಲ್ಲ ಅಂದರೆ ಮೇಲ್ಗಡೆ ಏನೋ ಚಿರತೆ ಏನೋ ಇದಾವಂತೆ. ಆ ಥರ ಏನೋ ಅಟ್ಯಾಕ್ ಮಾಡಬಾರ್ದು ಅಂತ ಅದಕ್ಕೆ ಎಲ್ಲರೂ ಒಟ್ಟಿಗೆ ಬಿಟ್ಟಿದ್ದಾರೆ. ಚಿರತೆ ಇದ್ರೆ ಇವನ್ನ ಒಂದೇ ಸತಿ ಬಾಯಿ ಹಾಕಣತ್ತೆ. ಚಿಂತೆ ತಗೋಬಿಡಿ. ಇಲ್ಲಿ ನೋಡಿ ಕೊಟ್ಟಿದ್ದಾರೆ. ಏನಾರ ಬಂದ್ರೆ ಚಿರತೆನ ಹೊಡೆಯಕ್ಕೆ ಕೋಲ್ ಕೊಟ್ಟವ್ರೆ. ಅದ್ ನೋಡಿದ್ರೆ ನಾವೇ ಮುರಿದಾಕ್ಬೋದು. ಆ ಸ್ಟೇಜಲ್ಲಿ ಐತೆ. ಯಾವನಾರ ಕೋಲ್ ಕೊಡ್ತಾನ? ಗನ್ಗಿನ್ ಕೊಡ್ಬೇಕು ತಾನೆ. ಕೋಲ್ ಕೊಟ್ರೆ ಆಯ್ತದ? ನೋಡಿ ನಾಲ್ಕು ಜನ ಹೆಂಗ್ ಗೊತ್ತಾವೆ. ಏನು ಹೋಗು ನೀನು ಫಸ್ಟ್ ಪ್ರೈಸ್ ಕೊಡ್ತಾರೆ ನಂಗೆ ಹತ್ತವ್ರೆ. ಫಸ್ಟ್ ಪ್ರೈಸ್ ನಿಮಗೆ ಅನ್ಸುತ್ತೆ? ನಿಂತ್ಕೊಂಡ್ರೆ ನಾವು ಬರ್ತೀವಿ. ಅನಿಲು ಏನಕ್ಕೆ ಅವಸರ ಇಷ್ಟ ಬೇಗ? ಇವ್ನು ಲಾಕ್ ಮಾಡ್ತಾನೆ. ಸುಮ್ ಕುತ್ಕೋ. ನೋಡು ನನ್ನ ಏನ್ ಅನ್ಸ್ತೈತೆ ಎಕ್ಸ್ಪೀರಿಯನ್ಸ್ ಹೇಳ್ಬಿಟ್ಟು ತರ್ಬೇಕು. ಗೋವಿಂದ ಹೇಳು ಅಂದ್ರ ನನ್ನ ಗೋವಿಂದ ಗೋವಿಂದ.
ಇವನು ನೋಡಿ ಇಲ್ಲೇ ಸುಸ್ತಾಗಿರೋ ಹಿಂಗೆ ಸೊಂಟ ಹಿಡ್ಕತ್ತಿದ್ ನಿಂಗೇಶ ಏನ್ ಸೊಂಟ ಹಿಡ್ಕತ್ತಿದ್ಯಾ ನೋಡಿ ಗೈಸ್ ಕೆಲವರೆಲ್ಲ ಇನ್ನೊಬ್ಬ ಕಲರು ಮಾತೇ ಆಡ್ತಿಲ್ಲ ಗೊತ್ತಿಲ್ಲ ಫಸ್ಟ್ ಪ್ರೈಸ್ ತಗೋಬೇಕು ಅನ್ಸುತ್ತೆ. ಅದಕ್ಕೆ ನೋಡಿ ಹೆಂಗ್ ಓಡಾಯ್ತವನೆ ರೆಡಿ ಮಗ. ಅಲ್ಲಿ ಶಾರ್ಟಿಂಗ್ ಇಬ್ರು ಆಯ್ತಾರ ನೋಡಿ, ಗ್ರೀನ್ ಕಲರು ಇಟ್ಕೋ ನೀನ ಮಾಡು. ಕರಿತಾರ ಅಂಗಡಿಗಳಿಟ್ಟಿರ್ತಾರೆ, ಏನ್ ಬೇಕಾದ್ರೆ ತಗೊಂಡು ತಿನ್ಕೊಂಡು ಕುಡ್ಕೊಂಡು ಹೋಗ್ಬೋದು. ಅಂಗಡಿಗಳು ಸಿಗ್ತವೆ ಇಲ್ಲಿ ಹತ್ಬೇಕಾರೆ. ಇನ್ನು ಕೆಳಗಡೆ ಇದ್ದಾರೆ ಸುಮಾರು ಜನ, ಒಂದು 75 ಜನ ಬಿಟ್ರ ಒಂದು 75 ಜನ ಬಿಟ್ಟಿಲ್ವಾ? ಕರೆಕ್ಟಾಗಿ ಎಷ್ಟು ಗಂಟೆ ಸ್ಟಾರ್ಟ್ ಮಾಡಿದ್ವಿ ಗೊತ್ತಾ ನಾವು? ಟೈಮ್ ಎಷ್ಟಾಯ್ತು? 20:38 ಅಂದ್ರೆ 9. 9:38. 9:38 ಕಡೆ 8:38 ಅಂತ ಒಂದು ನಿಂತ್ಕೊಂಡ್ವಿ. 8:30 ಸ್ಟಾರ್ಟ್ ಮಾಡ್ದು. ಮೆಟ್ಲು ಬಂದ್ಬಿಟ್ಟು ಕರೆಕ್ಟಾಗಿ ಟೋಟಲ್ 3,150 ಮೆಟ್ಲು. ಅಂದರೆ ಈ ಕಡೆಯಿಂದ ನಾವು ಕೆಳಗಡೆ ಹತ್ತಿರೋದು 300 ಮೆಟ್ಲು ಅಷ್ಟು ಹತ್ತಿದ್ದೀವಿ. ಮ್ಯಾನ್ ಆಗಿ ನಮ್ಮ ಫ್ರೆಂಡ್ ಎಲ್ಲ ಓಡ್ತಾವ್ರೆ ಆರಾಮ. ಬೇರೆ ಸುಸ್ತಾಗ್ತಾ ಇದೆ. ಸುಮಾರು ಜನ ಹಿಂದಗಡೆ ಇದ್ದಾರೆ. ಇಲ್ಲಿ ನೈಟ್ ಟೈಮ್ ಅಲ್ವಾ ಏನು ಕಾಣ್ತಿಲ್ಲ ಅಷ್ಟು. ಬೆಳಗ್ಗೆ ಆಗಿದ್ರೆ ಅಂದರೆ ಮಾರ್ನಿಂಗ್ ಟೈಮ್ ಏನಾರು ಚೆನ್ನಾಗಿ ಕಾಣೋದು ಅನ್ಸುತ್ತೆ. ಈಗೇನು ಕಾಣ್ತಿಲ್ಲ. ಲೈಟಿಂಗ್ಸ್ ಒಂದು ಹಾಕಿದ್ದಾರೆ, ಅದೊಂದು ತುಂಬ ನೆನಪಾಗಿದೆ. ತಡಿ ನಿಧಾನ ಫೋನ ಆಯ್ತಿಲ್ಲ. ಹೋಯ್ತಾ ಈ ಥರ ದೇವಸ್ಥಾನ ಸಿಗ್ತವೆ, ಸಣ್ಣ ಸಣ್ಣ ಗುಡಿಗಳು. ನೀರ್ ಬೇಕು ಗೊತ್ತಿಲ್ಲ ಗಾಯ್ಸ್, ಅದೇನಕ್ಕೆ ಅದ್ರ ಕಲ್ಲೆಲ್ಲ ಜೋಡಿಸ್ತಾರೆ ಅಂತ ತೋರ್ಸು. ಎಲ್ಲಿ ಕುಡಿಯವಲ್ಲ ಕ್ಯಾನಲ್ ಇಟ್ಟಿರ್ತಾರೆ. ತಗೊಳ ಮಾತಿಗೆ ನೀರು ತಗೋ. ಬೈ ವಾಟರ್ ಏನು ಇವ ಬೇರೆ ಬಿಲ್ಲು बॉटल में नहीं है क्या? प्लास्टिक नहीं है बेटा। प्लास्टिक नहीं है. ಪಾಂಟ ಕುಡಿಯೋಣಂತೀವಿ. कुड़ी ಬನ್ನಿ ಕುಡಿಯೋಣ. इसको पांटा दे दो ना. ಬಾರ ನೀ ನಾವು ಪಾಂಟ ಕುಡಿಯಂಬ. ಯೂಸ್ ಹಾಂ ಸುಸ್ತಾಯ್ತಾ? ಅಲ್ಲ ಸ್ಟಾರ್ಟಿಂಗ್ ಕುಡ್ಕೋವನ್. ಪಾಂಟ ಎಷ್ಟು? 25. 25 ಅಂತೆ. हाँ 25 ಒಂದೆರಡು ಮೆಟ್ಲು ಹತ್ತಾನಲ್ಲ. ಇನ್ನೊಂದೇನು ಬರ್ತದ 25 15 ಕಂಡು ನಾವು ಆ್ಯಕ್ಚುಲಿ ಮಾಮೂಲಿ ಪರವಾಗಿಲ್ಲ 11 ಅದಕ್ಕೆ ಜಾಸ್ತಿ ಹೇಳ್ತಾರೆ. ಒಂದು ಕೇಸ್ ಹಾಕ ಬರ್ಬೇಕಾಯ್ತು ಸುಮ್ಮನೆ. ನಾವು ನೀರು ಹಿಡ್ಕೊ ಬರ್ಬೇಕಾಯ್ತು ಇಲ್ಲ. ಓದ್ಕೊಂಡ್ಲ ಅವರು ನೀವೇನು ಹಿಂಗೆ ಬರ್ತೀರಲ್ಲ. ಹೋಗ್ಲಾ ಹೋಗ್ಲಾ ಫಸ್ಟ್ ಪ್ರೈಸ್ ನಿಂಗೆ ಕೊಡ್ತೀನಿ ಹೋಗ್ಲಾ. ನಾವು ನಿಧಾನಕ್ಕೆ ಬರ್ತೀವಿ ಅವು.
ಮತ್ತು ಇನ್ನೊಂದೇನು ಗೊತ್ತಾ, ಇದೆಲ್ಲ ನಾಮ ಬಳ್ಕೋಗ್ರೆ ಪ್ರತಿ ಒಂದು ಮೆಟ್ಲಿಗೂ ಅರ್ಕೆ ಗಿರ್ಕೆ ಇದ್ರೆ ಏನಾರು ಆ ಥರ ಮಾಡ್ಬೋದು ಅನ್ಸುತ್ತೆ. ಎಲ್ಲ ಮೆಟ್ಲಿಗೂ ನಾಮ ನೋಡಿ, ಎಲ್ಲ ಮೆಟ್ಲಿಗೂ ನಾಮ ಕಳ್ಳ. ನಾವಿಬ್ರಾಳೆ ಅನ್ಸುತ್ತೆ ಲಾಸ್ಟ್. ಇವನ್ ಜೊತೆ ಹತ್ತಾ ಇದೀನಿ ನಾನು. ಇನ್ನು 3 ಜನ ಹೋಗಿದ್ದಾರೆ, ಒಬ್ಬನೇ ಕುಪ್ಪನಲ್ಲಿ. ಇವನ್ನ ಹೋಗ್ಬೇಕಾದ್ರೆ ಹತ್ಕೊ ಹೋಯ್ತೈತಿ, ಬರ್ಬೇಕಾದ್ರೂ ಬಿಡ್ಕೊಳ್ತೈತಿ. ಅವನು ಬರ್ಬೇಕಾದ್ರೆ ಹೇಳ್ಕೊ ಹೋಯ್ತವನೆ, ನಮ್ಗೆ ಹತ್ತಕ್ಕೆ ಆಯ್ತಿಲ್ವಲ್ಲ. ಲೈಟ್ ಎಲ್ಲ ತಕೋರುತ್ತಲ್ವಾ ಫುಲ್ಲು. ಇದು ಆಯ್ತು ಸುಮ್ಮನೆ ಇದು ಚಾರ್ಜರ್ ತಗೋ ಒಳಗೆ ಬಿದ್ದು ಹೋದ್ರೆ ಬಂದಿದ್ದಾನೆ ಕ್ಯಾಮರ. ಬರೀ 600 ಮೆಟ್ಲು ಅಷ್ಟೇ ಹತ್ ಬಂದಿರೋದು. ಎಷ್ಟು ನಮಗೆ ಬೇಜಾರಾಗೋಯ್ತು ಅಂತ ಅಂದ್ರೆ ನಮ್ಮ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ. ಇನ್ನು 2950 ಶೌಚಾಲಯ ಮಾಡ್ಯಾರೆ ಹೋಗ್ಬೇಕಾರೆ. ಪರವಾಗಿಲ್ಲ, ಕನ್ನಡದಲ್ಲೂ ಬರೆದಾರೆ. ಗಣೇಶನ ಮೂರ್ತಿ ಐತೆ. ಇವೇನೀಗ ಸೈಡಲ್ಲಿ ನೋಡ್ತಿದ್ದೀರ ವಿಗ್ರಹಗಳು, ಇವೆಲ್ಲ ವೆಂಕಟೇಶ್ವರ ಸ್ವಾಮಿಯ ಅವತಾರಗಳು. ಮುಂದೆ ಇನ್ನೂ ಇದಾವೆ, ನೋಡಿದ್ದೀನಿ. ಹುಷಾರು ಕಣು, ನಮಸ್ಕಾರ ಮಾಡ್ಕೋ. ಗಣೇಶ ಅಲ್ಲ ಇದು, ವರಹ ಅವತಾರಂ ಅಂತ. ಬರ್ಬೇಕಾದ್ರೆ ಚೆನ್ನಾಗಿ ಈ ಕಡೆ ಒಬ್ರು ಇಲ್ಲ, ಕರೆಕ್ಟಾಗಿ 40-50 ಜನ ಬಿಟ್ಟಿದ್ರು, ಒಬ್ರು ಇಲ್ಲ. ನಾವೇ 3 ಜನ, ಮುಂದೆಗಳನ್ನೂ ಇಲ್ಲ. ಒಂದು ಅಣ್ಣ ನಡ್ಕೊ ಹೋಗ್ತಾ ಇದೆ. ಫ್ರೆಂಡ್ಸ್ ಎಲ್ಲ ಹೋಗಿದ್ದಾರೆ, 4 ಜನ ಹೋಗ್ಯಾರ. ಮುಂದೆ ನಾವೇ ಇಬ್ಬರು ನಿಧಾನಕ್ಕೆ ಹೋಗ್ತಾ ಇದ್ವಿ. ये किस लिए दिया है? ये लकड़ी पता नहीं हमको भी। तेलुगु में बोला ना? तेलुगु में बोल दिया था उन्होंने। आपका भाषा कौन सा है? कन्नड़ा, हिंदी। अच्छा, कन्नड़ा। तुम कहाँ से? राजस्थान। यूपी। हाँ, राम मंदिर। हाँ, योगी 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 राज। ಕರೆಕ್ಟಾಗಿ 1000 ಮೆಟ್ಲು ಹತ್ತಿದ್ದೀವಿ. ಇನ್ನು ಬಾಕಿ ಇರೋ ಮೆಟ್ಲು ತೋರಿಸ್ತಾ ಇರೋದಲ್ಲಿ 2550 ಹತ್ಬೇಕಾಗಿರೋದು. భక్తులకు విజ్ఞప్తి. భక్తులు తమ యొక్క లగేజీ, సెల్ ఫోన్, చెప్పులను బ్యాగులు ఉంచి సొంత తాళం వేసి టీటీడీ వారు ఏర్పాటు చేసిన లగేజీ కౌంటర్లో భద్రపరుస్తూ 300 రూపాయలు సర్వదర్శనం శివాజీ టెంపుల్. ನೋಡಿ ಗೈಸ್, ನಮ್ಮ ಭರತ್ ಹಿಂಗಿರ್ತಾವನೆ ಉಸುರಿಕಂದ ನಾವಾಗಲೇ ಹತ್ತಷ್ಟೊತ್ತಿಗೆ ನಮ್ಮ ನೋವು ಅರ್ಥ ಆಯ್ತದೆ ನಿಮಗೆ. ಮುಂದೆ ನಮ್ಮ 4 ಜನ ಇದ್ರು, ಅವ್ರೇನೋ ಫಸ್ಟ್ ಪ್ರೈಸ್ ಬೇಕು ಅಂತ ಬೇಗ ಹತ್ತೋದ್ರು.
ನಾವು ನೋಡಿದ್ರೆ ಹಿಂಗೆ ನಿಧಾನ ಕತ್ಕೊ ಹೋಯ್ತಾ ಇದ್ದೀವಿ. ಏನು ಮಾಡಲಿ ನಾನು, ಏನು ಹೇಳಲಿ, ಏನು ಮಾಡಲಿ. ಹಿಂಗೆ ಗೊತ್ತಿದ್ರೆ ನಾವು ನಾಳೆ ಕತ್ತೀವಿ. ಸೊ ಈಗ ನಾವೇನು ಮಾಡ್ತೀವಿ ಅಂದರೆ ಬೇಗ ಹತ್ತಕ್ಕೆ ಆದಷ್ಟು ಪ್ರಯತ್ನ ಪಡ್ತೀವಿ. ಈಗ ನೋಡಿ ಗಾಯ್ಸ್ 1100 ಮೆಟ್ಲು ಹತ್ತಿದ್ದೀವಿ. ಇನ್ನು 2450 ಮೆಟ್ಟು ಹತ್ತಲೇಬೇಕು, ಇಲ್ಲ ಅಂದರೆ ಆಗೋದಿಲ್ಲ. ಸೊ ಈಗ ಮೆಟ್ಲು ಹತ್ತುತ್ತಾ ಇದ್ದೀವಿ ನಿಧಾನಕ್ಕೆ. ಜೈ ಆಂಜನೇಯ. ಒಳಗಡೆಯಿಂದ ಯಾವ ಥರ ಕಾಣ್ತೈತೆ ಅಂತ. ಮೆಡಿಕಲಲ್ಲಿ ಯಾಕಿರ್ತಾರೆ, ಎಮರ್ಜೆನ್ಸಿ ಏನಾರು ಆದರೆ ಅಂತ ಮಿಸ್ ಆಯಿತು. ತಗೋ ಎಷ್ಟು ಕೇಳು. ಸಾಲ್ಟಾ ಸ್ವೀಟಾ? ಸ್ವೀಟು ಎಷ್ಟಂತೆ? ನಾನೊಂದು ಸಾಲ್ಟ್ ಎಷ್ಟು? 20 rupees. ಒಂದು ಹೇಗೆ ಕಿಲಿ? ಹಾಂ, ಒಂದು ಸಾಲ್ಟ್ ಕೊಡಿ. ಒಂದು ಸಾಲ್ಟ್? ಹಾಂ, ಒಂದು ಸ್ವೀಟ್ ಕೊಡಿ. ಒಂದು ಸಾಲ್ಟು ಒಂದು ಸ್ವೀಟ್. ಹಾಂ, ನೀರಿಲ್ಲ ಕೊಡಿ. ಪಾನಿ ಪಾನಿ ಪಾನಿ. ಗ್ಲಾಸ್ ಬಾಟ್ಲೆ ತಿರುಮಲ ಕೊಂಡ ಗ್ಲಾಸ್ ಬಾಟ್ಲೆ ಎಲ್ಲದೆಲ್ಲ ಈಗ ಸ್ವೀಟಾ ಸಾಲ್ಟ್ ಇದು? ಸಾಲ್ಟ್ ಸಾಲ್ಟ್ ಆಗಲ್ಲ. సోడా ఇది ఎందుకే బాగా సోడా లైట్ రాలే ఇంకా వినాయక చవితి కదా ఇంద్రకెళ్ళి ఇళ్ళకెళ్ళి పెట్టుకున్నాను తెలుగు, ಆಯ್ತಾ? ಹಿಂದಿ, ಕನ್ನಡ, ಕರ್ನಾಟಕನ ಕರ್ನಾಟಕ. आइए सर, ये इसको भी ले सर, पिए सर, कुछ भी नहीं होता है. पिए साल्ट स्वीट स्वीट साल्ट साल्ट दे दो. ಒಂದು ಸ್ವಲ್ಪ ತಂಪಾಯ್ತು. सेम नहीं है. ನಿನ್ನೆಷ್ಟು ಕೇಳಲ ಅವ್ರನ್ನ ಫಸ್ಟು. ಹೇಳೋಗಿರು नहीं 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 सर नहीं बार नहीं भाई भाई दे दो भैया दे दो.
ಫಸ್ಟ್ ಕೇಳ್ಬೇಕು ತಾನೆ ಅವ್ರನ್ನ. ಹೋಗಿದ್ದಾರೆ ಈ ಥರ ಎಲ್ಲ ಥರದ ಪಲ್ಯ ಉಂಡೆ ಊಟ ಏನಂತ ಗೊತ್ತಿಲ್ಲ. ನಿಮಗೆ ಗೊತ್ತಿದೆ ಕಮೆಂಟ್ ಮಾಡಿ. ಫೆಸಿಲಿಟಿ ಮಾತ್ರ ಲೈಟಿಂಗ್ಸ್ ಎಲ್ಲ ಫುಲ್ ಮೆತ್ತದಲ್ಲಿ ಎಲ್ಲ ಥರ ಇದೆ, ಚೆನ್ನಾಗಿದೆ. ಬೆಟ್ಟ ಹತ್ತಕ್ಕಿಂತ ಫೆಸಿಲಿಟಿ ಚೆನ್ನಾಗಿ ಮಾಡಿದ್ದಾರೆ. ಮೆಂಬರ್ ಅಂತ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಮಾಡಿದ್ರೆ ಆ ಥರ ಎಲ್ಲ ದೇವಸ್ಥಾನ ಹೋಗ್ಬೇಕು. ಎಮರ್ಜೆನ್ಸಿ ಅಂದರೆ ಆದರೆ ಹಾಸ್ಪಿಟಲ್ ಇದೆ, ಹಾಸ್ಪಿಟಲ್ನೂ ಇಟ್ಟಿದ್ದಾರೆ ಎಮರ್ಜೆನ್ಸಿ. ದೇವಸ್ಥಾನಗಳು ಸುಮಾರು ಸಿಗ್ತದೆ ಲೆಫ್ಟ್ ಸೈಡಲ್ಲಿ. ಈ ಥರ ಚಿಕ್ಕ ಚಿಕ್ಕ ಗುಡಿಗಳೆಲ್ಲ ಸಿಗ್ತದೆ ಬೇಕಾದ್ರೆ. ಬಂದು ದೇವಸ್ಥಾನ ಥರ ಐತೆ, ಒಳಗಡೆ ಹೋಗಿ ಗಾಲಿ ಗೋಪುರಂ ವೈದ್ಯಶಾಲ. ಬಾರ ಬೇಗ, ಸುಸ್ತಾಗೋದಾ? ಸುಸ್ತಾಯ್ತಾ? ಎಲ್ಲವರು ಇಲ್ಲೆಲ್ಲ ಹೋಗ್ತಿದ್ಯಾ? ಹೆಂಗೆ ಹೋಗ್ಬೇಕು? ಇಲ್ಲಿಂದ ಫುಲ್ ಅಂಗಡಿಗಳೇ, ಫುಲ್ಲು ಇಲ್ಲಿ ಫ್ರೀ ಕೊಡಲ್ಲ ಇವರು, ಮುಂದೆ ಫ್ರೀ ಅನ್ಸುತ್ತೆ. ಇಲ್ಲಿ ಊಟ ಮಾಡ್ಕೋಬೋದು. ಏನು ಕಾಣ್ತಿಲ್ಲ, ಎಲ್ಲ ಇಲ್ಲಿ ಟೆಂಟ್ ಹಾಕ್ತಾರೆ. ಎಂತ ಪೆಂಡ್ರೇನ್ರಲ್ಲ ನೀವು? ನಮ್ ಕಡೆ ಬಂದ್ರಾ? ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಎಷ್ಟೊತ್ತಾಯ್ತು ಬಂದು? ಯಾರು ಮಾಡಕ್ ಸಾಧ್ಯ ಆಗಲ್ಲ. ನಾವು ಬಂದೊಂದು 20 ನಿಮಿಷ ಆಯ್ತು. ಈಗ ಬಿಟ್ರು ಹೋಯ್ತಿರ್ತೀವಿ, ಕುತ್ಕ ಬಂದಿದ್ದಾನೆ. ಇದು ಅನ್ಯಾಯ ಅಲ್ವಾ? ಮೋಸ ಅಲ್ವಾ? ಮಹಾ ದ್ರೋಹ ಇದು, ದ್ರೋಹ. ಬಿಡಲ್ವಾ ಒಂದ್ರು? ಯಾಕೆ ಅಂದ್ರೆ ಎಲ್ಲ ಬರ್ಲಿ ಮುಂದೆ ಹೋಗ್ಬಿಡ್ತಾರೆ ಅಂತ ನಿಮ್ಮಂತರು. ಇಲ್ಲಿಂದ ಇನ್ನೂ ಕೂಡ ಹಾಕ್ಬಿಟ್ಟು ಎಲ್ಲಾರನ್ನೂ ಒಟ್ಟಿಗೆ ಬಿಡಕ್ಕೆ. ನಾನು ಬರೀಬೇಕು ಸ್ಪೀಡಾಗಿ, ಒಂಚೂರು ನಿಧಾನ. ಯಾಕ ಬರ್ಬೇಕಲ್ಲ. ಅಪ್ಪ ಹೂಕಣ ಬೇಗ ನಡೀತಾರೆ. ಯಾರು ಮಕ್ಕ ದೋಸಿ? ಯಾರು? ಅವನಪ್ಪ ಹೇಳ್ಕೊಂಡ್ ಗೋಳಿ ಮಗ ಇವನ್ ಹೇಳ್ತಿರೋದು. ಅಪ್ಪ ನಾನೇ ಫಸ್ಟ್ ಬಂದಿರ್ತಾನೆ. ಫಸ್ಟ್ ಬಂದಿದ್ದಾರ? ಹಿಂಗಿಂಗ್ ಒಳ್ಳೆ ಫೆಸಿಲಿಟಿ ಇದ್ದೀರಿ ಊಟಕ್ಕೆ ಬಂದ್ ಹೇಳ್ಬೇಕು ನೀವೆಲ್ಲ ಇದನ್ನ. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ದಿವಸ
ಎಷ್ಟೊತ್ತಿ ಕುಡ್ರಿ ಫಾಂಟನ ಕುಡಿದಿಲ್ಲ ಐತೆ ರೆಕಾರ್ಡ್ ಐತಿ ಕುಡಿದಿಲ್ಲ ಫಾಂಟವ ನೀವು ಮತ್ತು ಕುಡ್ದು 2 ಕೆಜಸ್ ಕುಡ್ದು 2 ಸತಿ ಒಂದೇ ಸತಿ ಕುಡ್ದಿದ್ದು ನೀವು ಇಳಿಕೆ ಜ್ಯೂಸ್ ಎಷ್ಟು ಒಂದೇ 20 ರೂಪಾಯಿ ನೆಕ್ಸ್ಟ್ ಏಕೆ ನಾನು ಎಷ್ಟು ಪಾಂಡೆಗೆ ಬಂದು ನಾವು ನಿಮ್ ಕೈಗೆ ಬಂದು ಬೇರೆದ್ ಕೇಳ್ಬೇಕಂಡ ವೈಟ್ ಕಲರ್ ಏನೋ ಬಾಟ್ಲ್ ಅಲ್ಲೂ ಗಾಜಿನ ಬಾಟ್ಲು ನೀರ್ ಕುಡಿ ಅಂದ್ರೆ ತಗೊಂಗಿಲ್ಲ ಗಾಜಿನ ಬಾಟ್ಲು ಇಲ್ಲೇ ಕುಡ್ದು ಮಾಡ್ಕೋಗಿ ಅಂತವ್ರೆ ಏನ್ ಮಾಡ್ತಾರೆ ಹೇಳು ಈಗ ಮುಚ್ಕೊಂಡು ನಾ ಇಲ್ಲೇ ಕುಡ್ಕೊಂಡ್ ಬಂದೆ ಬೇರೆ ತುಂಬ್ತಾರೆ ಇವ್ರಲ್ಲ ನಮ್ ಕುಟ್ ಬಂದಾರ ಇಲ್ಲ ಅವರೆಲ್ಲ ಮುಂಚೆ ಬಂದರು ಇಲ್ಲಿಂದ ಮೆಟ್ಲು ಕಡಿಮೆ ಅನ್ಸುತ್ತೆ 1600 ಅದು 1600 ಅಂದ್ರೆ ಯಾವ ತರ ಅಂದ್ರೆ ಮೆಟ್ಲು ಒಂದೇ ತರ ಹಿಂಗಿಲ್ಲ ವಸ್ತು ನಡ್ಕೋಬೇಕು ಹತ್ಬೇಕು ಆತರ ಆತರ ಅಂತಪ್ಪ ಫ್ರೆಂಡ್ ಹೇಳಿದ ಹೋಗಿದ್ನ డేంజర్ జోన్ పులుగు పంపించుంటే అందరూ కలిసే వెళ్ళాలి స్వామి సిక్కులకి అంత వెళ్ళకూడదు మీకు ఇప్పుడు ఏదైనా హెల్త్ ప్రాబ్లం ఉంటే ఇక్కడే చెప్పండి స్వామి ఇక్కడికి అంబులెన్స్ పిలిపిస్తాం ಅದೇ ಐತೆ ಒಬ್ರೇ ಹೋಗಿ ಒಬ್ರೇ ಹೋಗ್ಬಿಡಿ ಅಂತ పసుపు కుంకాలు పెట్టుకునే వాళ్ళంతా ఈ బ్యాచ్ పెట్టకూడదు స్వామి మోకాలు పెట్టుకోవాలి స్వామి అందరూ పోయిందా ಬಿಡ್ತಾವ್ರೆ ಬೇಗ ಹೋಯ್ತೀರಾ ಸಿಂಹ ಆ ಥರ ಏನೋ ಪ್ರಾಣಿಗಳ ಬರೋದ್ರ ಬರ್ರಿ ಗುಂಪಲ್ಲಿ ಹೋಗಿ ಅಂತ ಹೇಳ್ತಾವ್ರೆ ನಮ್ಗೆ ಭಯ ಏನಿಲ್ಲಪ್ಪ ಬಂದ್ರು ಪರವಾಗಿಲ್ಲ ನಾನು ನಿಧಾನಕ್ಕೆ ಬರ್ತೀವಿ ಅವ್ರು ತಡ್ಲೆ ಬರೋದು ನಾನು ಹಿಂದೆ ಬರೋದು ಬರ್ತಾವ್ರೆ ಗೋವಿಂದ ಗೋವಿಂದ ಇನ್ನು 2100 ಹಚ್ಚಿದ್ದೀವಿ ಇನ್ನು 1750 ಮೆಟ್ಟಿಗೆಲ್ಲ ಗಾಯ್ಸ್ ಅದು ಭಾಳ ಕಷ್ಟ ಆಗುತ್ತೆ ಎಕ್ಸ್ಪೀರಿಯನ್ಸ್ ಅಂದರೆ ಭಾಳ ಕಷ್ಟ ಆಗುತ್ತೆ 1700 ಆಮೇಲೆ 3250 ಇದೆಯಲ್ಲ ಅದು ಹತ್ಸಂಗೆ ಆಗಲ್ಲ ನಮಗೆ ಭಾಳ ಆರಾಮಾಗಿ ಸಿಟಿಲಿ ನಡ್ಕೊ ಹೋದಂಗೆ ಆಗುತ್ತೆ ಎಕ್ಸ್ಪೀರಿಯನ್ಸ್ ಮ್ಯಾಟ್ರಿ ಇಷ್ಟ ಮೈನೋ ಚಿನ್ನಿನೋ ಅಪ್ಪ ನಿನ್ ಫೋನ್ ರಿಸೀವ್ ಮಾಡೋಷ್ಟು ನಾಳೆ ಆಗುತ್ತೆ ನನಗೆ ನೋಡಿ ನಿಮ್ ದರ್ಶನ್ ರಿಸೀವ್ ಮಾಡಲ್ಲ ಯಾರು ಒಂದು ಕಾಣಿಸ್ತಿಲ್ಲ ಮಾತ್ರ పురుషోత్తం గారిని కలుసుకోవాల్సిన పోరాటమైనది ನೋಡಿದ್ರೆ ಬಿಡ್ತಾರೆ ಈ ಥರ ಕಟ್ಟಿ ಮೇಲೆ ವೆಹಿಕಲ್ಲು ಈ ಥರ ನಡ್ಕೋಬೋದು ಆರಾಮ ಆ ಥರ ಫೆಸಿಲಿಟೀಸ್ ಮಾಡಿದ್ದಾರೆ
ಹೆಂಗೆ ಕುತ್ಕೊಂಡು ನೋಡಿಬೇಕು ದಾರಿಲೆಲ್ಲ ಕುತ್ಕೊಂಡು ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಮತ್ತೆ ಸ್ಟೆಪ್ ಸಿಕ್ತು ನಿಮಗೆ 2018 ಇಲ್ಲಿಂದ 2.40 ಕಿಲೋಮೀಟರ್. ಆರಾಮಪ್ಪ ಆರಾಮಾಗಿ ಎಂಡಿಂಗ್ ಮಾಡು. ಎಲ್ಲ ಏನ್ ಅರ್ಕೆನಾ ಮೇಲೆ ಹಚ್ಚಿ ಹಚ್ಚಿ ಬರವ ನಿನ್ನೆ ವಿಡಿಯೋ ಮಾಡ್ತೀನಿ ಕೊಡವ ಯೂಟ್ಯೂಬ್ ಅನ್ನ ಕಳುವಂತೆ ಬೇಡ ಕಣಪ್ಪ. ಮಂಡಿ ಊರತ್ತು ವಿಡಿಯೋ ಮಾಡಿ ಹಾಕಿರ್ತಾರೆ ಹತ್ತಲ್ಲ ಹತ್ಲ ನೋಡ ನಾವ್ ಹೆಂಗ್ ಫೀಲ್ ಆಗುತ್ತೆ ಫೀಲ್ ಆಗುತ್ತೆ ನಾನು ನೋಡ್ತೀನಿ. ಹತ್ಪದ ನೋಡಿ 3000 ಮೆಟ್ಲಾಗ್ತಿದೆ. ಇನ್ನು 550 ಹತ್ಬೇಕು. ಇಲ್ಲ ನಾನು ಇನ್ನು 550 ಮೆಟ್ಲು. ಹುಷಾರ್ ಕಣಪ್ಪ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನನ್ನ ತಾಯಿಗಳು ಹಂಗೆ ಚಂದ್ರಗಿರಿ ಬೆಟ್ಟ 4 ಸತಿ ಎತ್ತಿರುವ ಗೋವಿಂದ ಗೋವಿಂದ. 1 2 3 4 5 6 ಮೆಟ್ಲು ಹತ್ತಿರ 3550 ಮೆಟ್ಲು ಮುಗೀತು ಇಲ್ಲಿಗೆ. 2000 ಬಿಕ್ಲು ಅಂತ ಚಾಕ ಐತೆ. 3550 ಮೆಟ್ಲು ಕಂಪ್ಲೀಟ್. ಮುಗಿಸ್ತು ಅಂತೂ ಇಂತೂ 3550 ಮೆಟ್ಲು ಹತ್ತಿ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಫೈನಲಿ ಟೈಮು 12 ಗಂಟೆ. 8 ಗಂಟೆಗೆ ಹತ್ತಿದ್ದು ಕರೆಕ್ಟಾಗಿ ನಾವು. 8 9 10 11 12 ಕರೆಕ್ಟಾಗಿ 4 ಅವರ್ ಮುಗಿಸಿದ್ದೀವಿ ಗೈಸ್. ನಾವು ಅನುಭವ ಇರಲಿ, ಚೆನ್ನಾಗಿ ಚೂರು ಅಡ್ವೆಂಚರಾಗಿರಲಿ ಅಂತ ಮೆಟ್ಲು ಮೇಲೆ ಕೆಳಗಡೆ ಲಗೇಜ್ ಕೊಟ್ಟಿದ್ವಲ್ಲ ಅದನ್ನು ಇಲ್ಲೇ ಹಿಂಗೆ ಬಂದು ಬೆಟ್ಟ ಹತ್ಕೊ ಬಂದರೆ ನೀವು ಇಲ್ಲೇ ಸಿಗುತ್ತೆ ಲಗೇಜು. ಅವ್ರ ಭಾಷೆಲ್ಲ 6 ಅನ್ಸುತ್ತೆ. ದೇವಸ್ಥಾನ ಕಡೆಯಿಂದ ದುಡ್ಡು ಕೊಡ್ತಾರೆ ಅನ್ಸುತ್ತಲ್ವಾ? ನಾವೇ ಲಾಸ್ಟ್ ಬಂದಿರೋ ಕಾಣ್ತಾ ಇದೀವಿ.
ಅಲ್ಲಿದಾವಲ್ಲ. ಫೈನಲಿ ಲಗೇಜ್ ಎಲ್ಲ ನಿಲ್ಸ್ಕೊಂಡು ಹೋಗ್ತಾ ಇದ್ದೀನಿ ದೇವಸ್ಥಾನ ಹತ್ರ. saying in Telugu or Tamil, I'm saying that. ಬೆಳಗಿನ ಜಾವ 4 ಗಂಟೆ ಹೋಗ್ಬಿಟ್ಟು ಧರ್ಮದರ್ಶನಕ್ಕೆ ಹೋಗಿ ನಿಂತ್ಕೊಂಡ್ವಿ. ದರ್ಶನ ಮುಗಿದಿದ್ದು ನಮ್ಮದು 9 ಗಂಟೆ ಆಯಿತು. ಅಲ್ಲಿ ವಿಡಿಯೋ ಅಂದರೆ ಮಾಡೋಕ್ಕೆ ಬಿಡೋದಿಲ್ಲ, ಒಳಗಡೆ ಎಲ್ಲನೂ ಲಗೇಜ್ ಎಲ್ಲನೂ ಇಸ್ಕೋತಾರೆ ಮತ್ತು ಫೋನ್ನು ಇಸ್ಕೋತಾರೆ. ವಿಡಿಯೋ ಅಲೋ ಇಲ್ಲ, ಬರೀ ಹೊರಗಡೆಯಿಂದ ಮಾತ್ರ ವಿಡಿಯೋ ಮಾಡಿದ್ದೀನಿ. ವ್ಯೂ ನೋಡಿ ಯಾವ ಥರ ಕಾಣಿಸ್ತಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.